ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೌಡ ಯೂಟ್ಯೂಬ್ ಚಾನಲ್. ಇದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಸಿಗಂದೂರು ಮತ್ತು ಜೋಗ್ ಫಾಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅನ್ನೋದು ಈ ವ್ಲಾಗಲ್ಲಿ. ನೆಕ್ಸ್ಟು ಎಸ್ವಾಗ್ತಿತ್ತು ಅಂತೇಳಿ ಅಲ್ಲೇ ಮಧ್ಯೆ ಒಂದು ಸ್ಟಾಪ್ ಹಾಕಿ ನಾವೇ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಪಲಾವ್ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ನಾವು ಹೊರಡ್ಬೇಕಾದ್ರೇ ಸಿಲಿಂಡರು ಮತ್ತು ಏನೇನು ಐಟಮ್ಸ್ ಬೇಕು ಎಲ್ಲನೂ ತೊಗೊಂಡೋಗಿದ್ವಿ. ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿತ್ತು, ಆಚೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಸೊ ಅಲ್ಲೇ ಒಂದು ಸ್ಟಾಪ್ ಹಾಕಿ ಅಡುಗೆ ಮಾಡಿ ಊಟ ಮಾಡ್ಕೊಂಡ್ವಿ. ಪಲಾವ್ ಸೂಪರಾಗಿತ್ತು. ಊಟ ಮಾಡಿ ಸನ್ಸೆಟ್ ನೋಡಿಕೊಂಡು ಹೊರಟ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಬೀಚ್ಗೆ, ಹೊನ್ನಾವರ ಬೀಚಿಗೆ. ಅಲ್ಲೂ ಅಷ್ಟೇ ನಾವೇನು ತುಂಬ ಹೊತ್ತಿರಲಿಲ್ಲ, ಬಟ್ ಹಾಗೆ ಹೋಗಿ ಸುಮ್ಮನೆ ಅಲ್ಲಿ ಆ ವೆದರ್ನ ಫೀಲ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಇಟ್ಸ್ ಮೈ ಬರ್ಡೇ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ಹತ್ರ ಹೋಗಿ ಕೇಕ್ ಕಟ್ ಮಾಡಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಹಸ್ಬೆಂಡ್ ಫಾರ್ ಆಲ್ ಯುವರ್ ಎಫರ್ಟ್ಸ್. ತುಂಬ ಖುಷಿಯಾಯಿತು. ಕೇಕ್ ಕಟ್ ಮಾಡಿ ಬೀಚ್ ಹತ್ರ ಸ್ವಲ್ಪ ಹೊತ್ತು ಇದ್ದು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಫಿಶ್ ಊಟ ತೊಗೊಂಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಮುರುಡೇಶ್ವರಗೆ. ಆ್ಯಂಡ್ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅಲ್ಲೂ ಅಭಿಷೇಕ ಎಲ್ಲ ಮಾಡಿಸಿದ್ವಿ. ಸಂಡೇ ಆಗಿದ್ದರಿಂದ ಜನ ಕೂಡ ಇದ್ದರು, ಹಾಗೆ ದರ್ಶನ ಕೂಡ ಬೇಗನೆ ಆಯಿತು.
ಇದ್ದಿದ್ದು ಬೀಚ್ಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ಬೋಟಿಂಗಿಗೆ. ಹೊನ್ನಾವರ ನಾವು ಅಲ್ಲೇ ರೂಮ್ ಮಾಡಿದ್ದು. ಸೊ ವಾಪಸ್ ನಾವು ರಿಟರ್ನ್ ಬಂದಾಗ ಬೋಟಿಂಗ್ ಅಂತೆಲ್ಲ ಇತ್ತು ಅಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. 1000 ರುಪೀಸ್ ತೊಗೊಳ್ತಾರೆ, ಒಂದು ಬ್ಯಾಚಿಗೆ 1000 ರುಪೀಸು. 1 hour 15 minutes ಬೋಟಿಂಗ್ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.